ನಮಸ್ಕಾರ ಎಲ್ರಿಗೂ ಸಂಚಿಕೆಗೆ ಸ್ವಾಗತ. ಇವತ್ತು ನಾವು ಯಾವ ಹಳೆಯ ಆಚಾರ ನಮ್ಮ ಪೂರ್ವಿಕರು ಆಚರಿಸಿದ ಯಾವ ಹಳೆಯ ಆಚಾರ ಇಂದಿಗೂ ಪ್ರಸ್ತುತವಾಗಿದೆ, ಅದರಿಂದ ನಾವು ಏನೇನೆಲ್ಲ ಪ್ರಯೋಜನ ಪಡಿಬಹುದು ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ದೇವಸ್ಥಾನಗಳಲ್ಲೂ ಅರಳಿ ಮರ, ಅಶ್ವತ್ಥ ವೃಕ್ಷ, ಆ ಕಟ್ಟೆ ಇದ್ದೇ ಇರುತ್ತೆ, ನೋಡಿದೀವಲ್ವಾ? ಅದರ ಸುತ್ತ ನಾವು ಏಕೆ ಪ್ರದಕ್ಷಿಣೆ ಮಾಡ್ತೀವಿ? ಅರಳಿ ಮರ ಹಿಂದೂಗಳಿಗೆ ದೈವ ಸಮಾನ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳ ಹೊರಗೂ ಒಂದು ಅರಳಿ ಮರವಿರುತ್ತದೆ. ಅದರೆಡೆಗೆ ನಾಗ, ಭೂತ, ನವಗ್ರಹ ಇತ್ಯಾದಿ ದೈವಗಳನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ದೇವಸ್ಥಾನಕ್ಕೆ ಬಂದವರು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕದೆ ಹೋಗುವುದೇ ಇಲ್ಲ. ಜ್ಯೋತಿಷಿಗಳು ಕೂಡ ಯಾವುದಾದರೂ ದೋಷ ನಿವಾರಣೆಗೆ ಅಥವಾ ಸಂತಾನ ಪ್ರಾಪ್ತಿಗೆ ಪ್ರತಿದಿನ ಅರಳಿ ಮರಕ್ಕೆ ಇಂತಿಷ್ಟು ಪ್ರದಕ್ಷಿಣೆ ಮಾಡಿ ಎನ್ನುವುದುಂಟು. ಇದು ಕೇವಲ ಧಾರ್ಮಿಕ ನಂಬಿಕೆಯಷ್ಟೇ ಅಲ್ಲ, ವೈಜ್ಞಾನಿಕವಾಗಿಯೂ ಮಹತ್ವದ್ದು. ಬನ್ನಿ ಹಾಗಾದ್ರೆ ಏನು ವೈಜ್ಞಾನಿಕವಾಗಿ ಮಹತ್ವ ಪಡ್ಕೊಂಡಿದೆ ತಿಳ್ಕೊಂಡು. ಅರಳಿ ಮರ ಸಸ್ಯ ಪ್ರಭೇದಗಳಲ್ಲೇ ಅತ್ಯಂತ ವಿಶಿಷ್ಟ ಸಸ್ಯ. ಬೇರೆಲ್ಲ ಮರಗಳು ಉತ್ಪಾದಿಸುವುದಕ್ಕಿಂತ ಅದೆಷ್ಟೋ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಅರಳಿ ಮರ ಉತ್ಪಾದಿಸಿ ಹೊರಸೂಸುತ್ತದೆ. ಆದ್ದರಿಂದಲೇ ಹಿರಿಯರು ಪ್ರತಿ ಊರಿನಲ್ಲೂ ಒಂದೆರಡು ಅರಳಿ ಮರವನ್ನು ಬೆಳೆಸಿರುತ್ತಿದ್ದರು. ಅದನ್ನು ಜನರು ಕಡಿಯಬಾರದು ಎಂದು ಅದಕ್ಕೆ ದೈವತ್ವವನ್ನು ಆರೋಪಿಸಿ ಉಪನಯನ ಇತ್ಯಾದಿ ಸಂಸ್ಕಾರಗಳನ್ನು ಮಾಡುವ ಮೂಲಕ ಭಯಭಕ್ತಿಯಿಂದ ರಕ್ಷಿಸುತ್ತಿದ್ದರು. ಒಂದು ಅರಳಿ ಮರವಿದ್ದರೆ 10-20 ಮನೆಗಳಿರುವ ಒಂದು ಪುಟ್ಟ ಊರಿನ ಗಾಳಿ ಶುದ್ಧವಾಗಿರುತ್ತದೆ. ಈ ಮರ ತನ್ನ ಸುತ್ತಮುತ್ತಲ ಗಾಳಿಯಲ್ಲಿರುವ ಸೂಕ್ಷ್ಮ ಕ್ರಿಮಿಕೀಟಗಳನ್ನು ಕೂಡ ನಾಶಪಡಿಸುತ್ತದೆ. ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಒಳ್ಳೆಯ ಪ್ರಾಣವಾಯು ಸಿಗುತ್ತದೆ. ಇಂದು ಗಾಳಿಯ ಅಶುದ್ಧತೆ ನಾವೆಲ್ಲ ನೋಡೇ ಇದ್ದೀವಿ. ಬ್ರೀತಿಂಗ್ ಪ್ರಾಬ್ಲಮ್ ಹೆಚ್ಚೋದಕ್ಕೆ ಗಾಳಿ ಅಶುದ್ಧವಾಗಿರೋದು ಒಂದು ಕಾರಣ. ಆದರೆ ಅರಳಿ ಮರದ ಕೆಳಗೆ ಒಂದಷ್ಟು ಹೊತ್ತು ಕಳೆಯುವುದು ಎಷ್ಟು ಫಲಕಾರಿ. ಇನ್ನು ಸಂತಾನ ಪ್ರಾಪ್ತಿಗೆ ಹೀಗೆ ಮಾಡಿ ಎಂದು ಹೇಳುವುದಕ್ಕೆ ಕಾರಣ ಒಳ್ಳೆಯ ಪ್ರಾಣವಾಯು ಹಾಗೂ ವ್ಯಾಯಾಮ ಸಿಗುವುದರಿಂದ ದೇಹ ಆರೋಗ್ಯಪೂರ್ಣವಾಗಿ ಸಂತಾನೋತ್ಪತ್ತಿಯ ಅಂಗಗಳು ಚುರುಕಾಗುತ್ತವೆ. ಕೆಲವರಿಗೆ ಬೊಜ್ಜಿನ ಕಾರಣದಿಂದ ಸಂತಾನ ಪ್ರಾಪ್ತಿ ಆಗದೇ ಇದ್ದರೆ ಪ್ರತಿದಿನ ಪ್ರದಕ್ಷಿಣೆ ಮಾಡಿ ಬೊಜ್ಜು ಕರಗುವುದರಿಂದಲೂ ಸಂತಾನ ಭಾಗ್ಯ ಸಿಗಬಹುದು. ಗೊತ್ತಾಯ್ತಲ್ಲ ಯಾಕೆ ಅರಳಿ ಮರನ ಸುತ್ತಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಹೆಣ್ಮಕ್ಳಿಗೆ ಗರ್ಭಫಲ ಸಿಗಬೇಕಂದ್ರೆ ಇದ್ರ ಇಂಪಾರ್ಟೆನ್ಸ್ ಏನು ಗೊತ್ತಾಯ್ತಲ್ಲ. ಸಾಧ್ಯ ಆದರೆ ಅರಳಿ ಮರ ಪ್ರದಕ್ಷಿಣೆ ಶುರು ಮಾಡೋಣ. ಧನ್ಯವಾದಗಳು.